ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನೀವು ನಿಮ್ಮ ಗುರಿ ತಲುಪಬೇಕಾದರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿರೋಂತಹ ಒಳ್ಳೆ ಮಾತನ್ನ ನೆನ್ಪು ಮಾಡಿಕೊಂಡು ನನ್ನ ಡೇ 4 ಮಿನಿ ವ್ಲಾಗಿಗೆ ವೆಲ್ಕಮ್ ಹೇಳ್ತಾ, ನಾನಿವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ರೆಡಿಯಾಗಿ ಹೊರಟೆ. ಹೋಗ್ತಾ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ನೆಡ್ಕೊಂಡು ಹೋಗಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ಬಸ್ ಇನ್ನೂ ಬಂದಿರಬಾರ್ದು ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡಿದ್ರೆ ದೇವ್ರು ನನ್ನ ಮಾತು ಕೇಳಿಸ್ಕೊಂಡು ಅಸ್ತು ಅಂತ ಹೇಳಿದೆ. ಇನ್ನು ಬಸ್ಸೇ ಬಂದಿರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಬಸ್ ಬಂತು. ಬಸ್ಸಿಗೆ ಹತ್ತಿ ಬಂದೆ. ಇವತ್ತು ಟಿಫನ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತೊಗೊಂಡು ತಿಂದೆ. ಸೂಪರ್ ತಿನ್ಕೊಂಡು ಕಾಲೇಜಿಗೆ ಬಂದು ಕ್ಲಾಸಲ್ಲಿ ನೋಡಿದ್ರೆ ಇನ್ನು ಯಾರೂ ಬಂದೇ ಇರಲಿಲ್ಲ. ನನಗಂತೂ ಡೌಟ್ ಬರ್ತಿತ್ತು ಇವತ್ತು ಕ್ಲಾಸ್ ಇದೆಯೋ ಇಲ್ವಾ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ನನ್ನ ಫ್ರೆಂಡ್ನ ವೀಡಿಯೋ ಮಾಡ್ತಿರೋದು ನೋಡಿ ನಾಚಿ ನೀರಾಗ್ತಿದ್ಲು. ಆಮೇಲೆ ಕ್ಲಾಸ್ ಮುಗೀತು ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಕ್ಲಾಸಿಗೆ ಬಂದೆ. ಇವತ್ತು ಕಂಪ್ಯೂಟರ್ ಕ್ಲಾಸಲ್ಲಿ ಹೊಸ ಟಾಪಿಕ್ ಹೇಳ್ಕೊಡ್ತಾಯಿದ್ರು, ಅದನ್ನು ವರ್ಕ್ ಮಾಡಿಬಿಟ್ಟು ಮನೆಗೆ ಬಂದೆ. ಆಮೇಲೆ ಮನೆಗೆ ಬಂದಾದಮೇಲೆ ಇವತ್ತು ನಮ್ಮಮ್ಮ ಪೂಜೆಗೆ ಹೂವು ಇಲ್ಲ ಅಂತ ಹೇಳಿದ್ರು, ಹೂವು ಕೊಯ್ದಿಡು ಅಂತ. ಸೊ ಹುಡುಕ್ತೀನಿ ಅಂತ ಹೇಳಿದ್ರು, ಒಂದು ಹೂವು ಇರಲಿಲ್ಲ. ಆಮೇಲೆ ಎದುರುಗಡೆ ಮನೆಯವ್ರ ಗಿಡದಲ್ಲಿ ಹೂಗಳಿದ್ವು, ಅಲ್ಲಿಗೆ ಹೋಗಿ ಬಿಡಿಸ್ಕೊಂಡು ಬಂದೆ. ಫೈನಲಿ ಇಷ್ಟೇ ಹೂಗಳು ಸಿಕ್ಕಿತ್ತು. ಆಮೇಲೆ ನಮ್ಮಮ್ಮ ಸಂಜೆ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ರು. ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿದೆ. ಅದಾದಮೇಲೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಓದ್ಕೊಳಕ್ಕೆ ಕೂತ್ಕೊಂಡ್ರೆ ತಲೆ ಕೆಟ್ಟೋಗ್ತಿತ್ತು ಏನು ಓದ್ಕೋಬೇಕು ಅಂತ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಆಮೇಲೆ ಫೈನಲಿ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದೆ. ಇದಿಷ್ಟು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.